ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ 10 ಆಫ್ ಸಾರ್ಡ್ಸ್ ಬಂದಿದೆ. ಲಿಟಲ್ ಬಿಟ್ ಕ್ರಿಟಿಕಲ್ ಅಂತ ಕಾರ್ಡ್ ಹೇಳುತ್ತೆ. ಚಾರ್ಟ್ ಕೂಡ ಅದೇ ಹೇಳುತ್ತೆ. ಮಂತಲ್ಲಿ ನೀವು ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ವರ್ಕ್ ಬ್ರೇಕ್ ಆಗಿರ್ಬೋದು ಅಥವಾ ಏನೇ ಪ್ರಾಬ್ಲಮ್ ಇರ್ಬೋದು, ಟೇಕ್ ಇಟ್ ಈಸಿ ಅಂತ ಹೇಳ್ತಾ ಇದೆ. ಸೊ ತುಂಬ ಫ್ರಸ್ಟ್ರೇಷನಲ್ಲಿ ಅಥವಾ ತುಂಬ ಗಡಿಬಿಡಿ ಕನ್ಫ್ಯೂಷನ್ನಲ್ಲಿ ಒತ್ತಡದಲ್ಲಿ ಏನೂ ಮಾಡಬೇಡಿ ಅಂತ ಕೂಡ ಹೇಳುತ್ತೆ. ಸೊ ಒಂದು ಕಾರ್ಮಿಕ್ ಕನೆಕ್ಷನ್ ಅಂತ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ, ಅಥವಾ ನೀವು ತುಂಬ ವರ್ಷಗಳಿಂದ ಜೊತೆಗಿರೋ ವ್ಯಕ್ತಿಯಿಂದ ನೀವು ದೂರನೂ ಆಗ್ಬೋದು ಅಂತ ಹೇಳ್ಬೋದು. ಸೊ 100% ಆಗಿ ಕಾರ್ಮಿಕ್ ಕನೆಕ್ಷನ್ ಅಂದರೆ ತುಂಬ ಒಂದು 25 ವರ್ಷ ಆಗಿರುತ್ತೆ, 20 ವರ್ಷ, 10 ವರ್ಷ ಆಗಿರ್ಬೋದು ನೀವು ಮದುವೆ ಆಗಿ ಅಥವಾ ರಿಲೇಷನ್ಶಿಪ್ಪಲ್ಲಿ. ಸೊ ಆ ಥರ ರಿಲೇಷನ್ಶಿಪ್ ಕೂಡ ಬ್ರೇಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳುತ್ತೆ. ಸೆಕೆಂಡ್ ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಪ್ರಾಮಿಸಿಂಗ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಅಫಿಷಿಯಲಿ ಕೆಲವ್ರದ್ದು ಮದುವೆ ಫಿಕ್ಸ್ ಆಗ್ಬೋದು ಅಥವಾ ಆಲ್ರೆಡಿ ಮದುವೆ ಆಗಿರ್ಬೋದು. ಅಥವಾ ನಿಮ್ಮ ವರ್ಕ್ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸ್ ನಿಮಗೆ ಕಾಣ್ಬೋದು. ಇನ್ಕಮಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಇರ್ಬೋದು ಅಂತ ಕಾರ್ಡ್ ಹೇಳುತ್ತೆ. ನಿಮ್ಮ ಎಕ್ಸ್ ಹಸ್ಬೆಂಡ್ ಅಥವಾ ಆಲ್ರೆಡಿ ನೀವು ಡಿವೋರ್ಸ್ ಆಗಿದೆ ಅಥವಾ ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದುಬಿಟ್ಟು ಬ್ರೇಕಪ್ ಆಗಿ ತುಂಬ ವರ್ಷ ಆಗಿರಲಿ, ಸೊ ಆ ಥರ ಇರೋ ವ್ಯಕ್ತಿಗಳು ಮತ್ತೆ ಸರ್ಫೇಸಿಗೆ ಬರ್ಬೋದು. ನಿಮ್ಮ ಎಕ್ಸ್ ಹಸ್ಬೆಂಡು ಅಥವಾ ವೈಫು ನಿಮ್ಮ ಜೊತೆ ಮಾತಾಡ್ಬೋದು ಅಥವಾ ನಿಮಗೆ ಸಿಗ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ 4 ಆಫ್ ಸಾರ್ಡ್ಸ್ ಬಂದಿದೆ. ಮೇ ಬಿ ನೀವು ಒಂದೇ ಪ್ಲೇಸಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಒಂದೇ ಸ್ಕೂಲ್ ಅಥವಾ ಕಾಲೇಜಲ್ಲಿರ್ಬೋದು. ಸ್ಟಾಕರ್ಸ್ ಅಂತ ಹೇಳ್ತೀವಿ. ಯಾವಾಗಲೂ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ, ನೀವೇನು ಮಾಡ್ತೀರಾ, ನಿಮ್ಮ ಬಗ್ಗೆ ಅಸೂಹೆ ಪಡೋರು ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳುತ್ತೆ. ಜಲಸಿ ಅಂತ ಹೇಳ್ಬೋದು, ಹೊಟ್ಟೆ ಕಿಚ್ಚು ಅಥವಾ ಹೊಟ್ಟೆ ಉರಿ. ಸೊ ಅವ್ರು ಯಾರೋ ಏನೋ ಹೇಳ್ತಾರೆ ಅಂತ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿರಾ ಅದನ್ನು ಮಾಡಿ. ಮೇ ಬಿ ನೀವು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ದಾರಿನ ನೀವು ಚೇಂಜ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಅಲ್ಲಿದೆ ಅಂತ ಹೇಳ್ತಾ ಇದೆ. ನಿಮಗೊಂದು ವೇಕಪ್ ಕಾಲ್ ಥರ ಬರ್ಬೋದು. ನಾನೇನೂ ಮಾಡಿಲ್ಲ ಲೈಫಲ್ಲಿ, ಒಂದು ಮೋಟಿವೇಶನ್ ಥರ ಕೂಡ ಸಿಗ್ಬೋದು. ಏನಾದರೂ ಮಾಡಬೇಕು ಅಂತ ಅನಿಸ್ಬೋದು. ಇಷ್ಟೆಲ್ಲ ಹೇಳಿದರೂ ಕೂಡ ಸ್ವಲ್ಪ ಕ್ರಿಟಿಕಲ್ ಮಂತ್ ಅಂತ ನಾನು ಹೇಳ್ತಾ ಇದ್ರು ಕೂಡ ರಾಶಿಯವರಿಗೆ ಮುಂದೆ ಬರೋ 18 ಮಂತ್ಸ್ ಕೆಲವ್ರು ಮಾತ್ರ ತುಂಬ ಲಕ್ನ ತಂದುಕೊಡುತ್ತೆ. ಸ್ಟ್ರೋಕ್ ಆಫ್ ಲಕ್ ಅಂತ ನಾನು ಕರಿತೀನಿ. ಬಟ್ 4th ಕಾರ್ಡ್ ನನಗೆ ಮೂನ್ ಕಾರ್ಡ್ ಇದೆ. ಸೊ ಯಾವಾಗ ಸ್ಟ್ರೋಕ್ ಆಫ್ ಲಕ್ ಅಂದರೆ ಮೂನ್ ಕಾರ್ಡ್ ಇರೋದ್ರಿಂದ ನಿಮ್ಮ ಸುತ್ತಮುತ್ತ ಇರೋರು ಏನಾದರೂ ವಿಷಯನ ಹೈಡ್ ಮಾಡ್ತಾ ಇರ್ಬೋದು ಅಥವಾ ನೀವು ತುಂಬ ವಿಷಯಗಳನ್ನ ಮುಚ್ಚಿಡ್ತಾ ಇರ್ಬೋದು ಯಾರಿಂದನೋ. ಸೊ ಸ್ವಲ್ಪ ನೀವು ಕ್ಲಿಯರ್ ಆಗಿರಿ, ಏನೂ ಮುಚ್ಚಿಟ್ಕೊಳ್ಬೇಡಿ. ಟ್ರೂ ಟು ಯುವರ್ ಸೆಲ್ಫ್ ಅಂತ ಕೂಡ ಕಾರ್ಡೇ ಹೇಳ್ತಾ ಇದೆ. ಸ್ವಲ್ಪ ಸೆಲ್ಫಿಶ್ ಕೂಡ ಆಗಿ ನಿಮಗೋಸ್ಕರ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಚಾನ್ಸಸ್ ಇದೆ, ಫಾರಿನ್ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನಿಮಗೆ ನೀವೇ ಮೋಸ ಮಾಡ್ಕೊಳ್ಬೇಡಿ ಅಂತ ಕೂಡ ಚಾರ್ಟು ಹೇಳ್ತಾ ಇದೆ, ಕಾರ್ಡು ಹೇಳ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಮುಂದೆ ಬರೋ ನಿಮ್ಗೆ ಯಾವುದಾದ್ರೂ ಅವಾರ್ಡ್ ಬರ್ಬೋದು, ಎಂಪ್ಲಾಯ್ ಆಫ್ ದಿ ಇಯರ್ ಆಗ್ಬೋದು, ಕೆರಿಯರಲ್ಲಿ ವರ್ಕ್ ಲೈಫಲ್ಲಿ ಅಂತ ಕೂಡ ಹೇಳ್ತಾ ಇದೆ. ಮೇ ಬಿ ಇಂಟರ್ನೆಟ್ ಆ್ಯಕ್ಟಿವಿಟಿ ಅಂತ ಕರಿತೀವಿ, ನಿಮ್ಮದು ಚಾನಲ್ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸಮಥಿಂಗ್ ಏನಾದರೂ ಇರಲಿ, ಅಲ್ಲಿ ಲಕ್ ಆ್ಯಂಡ್ ಗುಡ್ ಲಕ್ನ ನಾನು ಹೇಳ್ತೀನಿ. ಸ್ವಲ್ಪ ವರ್ಕ್ ಲೈಫಿಂದ ಬ್ರೇಕ್ ತೊಗೊಳ್ಳಿ ಅಂತ ಹೇಳ್ತಾ ಇದೆ. ತುಂಬ ಟೆನ್ಷನ್ ತೊಗೊಳ್ಬೇಡಿ, ಹೆವಿ ವರ್ಕ್ ಮಾಡಬೇಡಿ ಅಂತ ಹೇಳುತ್ತೆ. ಲಾಸ್ಟ್ ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ. ಹಾಲಿಡೇಸ್ ಮತ್ತು ವೊಕೇಷನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ. ಹೀಲಿಂಗ್ ಅಂತ ಹೇಳುತ್ತೆ. ಎಂಜಾಯಿಂಗ್ ಲೈಫ್ ಅಂತ ಹೇಳ್ಬೋದು. ಸ್ವಲ್ಪ ಬಿಸಿಲಲ್ಲಿ ಹೋಗಿ ವಿಟಮಿನ್ ಡಿ ಕಮ್ಮಿ ಆಗಿರೋವಂಥ ಚಾನ್ಸಸ್ ಇದೆ ಬಾಡಿಯಲ್ಲಿ. ಸ್ವಲ್ಪ ಲೈಟ್ನ ತೊಗೊಳ್ಳಿ, ಬಿಸಿಲಿಗೆ ಕುಂತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಬಿಸಿಲನ್ನ ಎಂಜಾಯ್ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಒಂದು ಡಿಫ್ರೆಂಟ್ ವೇ ಆಫ್ ಥಿಂಕಿಂಗ್ ಬರುತ್ತೆ ಎಂಡಲ್ಲಿ. ನೀವು ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಜನಗಳನ್ನ ಜಡ್ಜ್ ಮಾಡೋದು ಅಥವಾ ಈ ಜಗತ್ತನ್ನ ಜಡ್ಜ್ ಮಾಡೋ ರೀತಿ ಕೂಡ ಚೇಂಜ್ ಆಗುತ್ತೆ ಅಂತ ನಾನು ರಾಶಿಯವ್ರಿಗೆ ಹೇಳ್ತೀನಿ. ಸ್ವಲ್ಪ ಚಾಲೆಂಜಿಂಗ್ ಇದೆ, ಬಟ್ ಅಷ್ಟೇ ಚೆನ್ನಾಗಿದೆ ಅಂತ ಕೂಡ ಚಾರ್ಟ್ ಹೇಳ್ತಾ ಇದೆ.